ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರು ವಿಧಿವಶರಾಗಿದ್ದಾರೆ. ಎಷ್ಟೇ ಆದರೂ ಅಜ್ಜಿ ಪ್ರಜ್ವಲ್ ಅವ್ರಿಗೆ ಅಜ್ಜಿ ನಿಲ್ಲ ಅನ್ನೋ ಸುದ್ದಿಯನ್ನ ಕೇಳಿದಾಗ ಪ್ರಜ್ವಲ್ ಜೈಲಲ್ಲಿ ಬಿಕ್ಕಿ ಬಿಕ್ಕಿ ಹತ್ತಿದ್ರು ಅಂತೇಳಿ ಮಾಹಿತಿ ಇತ್ತು. ಅವ್ರು ಬರಬಹುದು ಅನ್ನೋ ನಿರೀಕ್ಷೆ ಇತ್ತು. ಅದೇ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅಂತ್ಯಕ್ರಿಯೆ ವೀಕ್ಷಣೆಯನ್ನ ಪ್ರಜ್ವಲ್ ಮಾಡ್ತಾರೆ ಅಂತೇಳಿ ಈಗ ಮಾಹಿತಿ ಸಿಗ್ತಾ ಇದೆ. ವಿಸಿ ಮೂಲಕ ಅಜ್ಜಿಯ ಅಂತ್ಯಕ್ರಿಯೆಯನ್ನ ವೀಕ್ಷಣೆ ಮಾಡ್ತಾರೆ. ಜೈಲಿಂದಲೇ ವೀಕ್ಷಣೆಯನ್ನ ಪ್ರಜ್ವಲ್ ಮಾಡ್ತಾರೆ. ವಿಸಿ ಮೂಲಕ ಭಾಗಿಗೆ ಪ್ರಜ್ವಲ್ ಅವಕಾಶ ಕೊಡಬೇಕು ಅಂತ ಹೇಳಿ ಮನವಿಯನ್ನ ಮಾಡಿದ್ರು. ಜೈಲಾಧಿಕಾರಿಗಳಿಗೆ ಮನವಿಯನ್ನ ಮಾಡಿದ್ರು. ಜೈಲಾಧಿಕಾರಿಗಳು ಇದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ವೀಕ್ಷಣೆಗೆ ಅನುಮತಿಯನ್ನ ಕೊಟ್ಟಿದ್ದಾರೆ. ಸದ್ಯ ಪರಪ್ಪನ ಅಗ್ರಹಾರ ಜೈಲಲ್ಲಿ ಪ್ರಜ್ವಲ್ ರೇವಣ್ಣ ಇದ್ದಾರೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ. ಎಂತಹ ವ್ಯಕ್ತಿಗಾದ್ರೂ ಸರಿ ಜೈಲಲ್ಲಿದ್ರೆ ಕುಟುಂಬ ಸದಸ್ಯರನ್ನ ಕಳ್ಕೊಂಡಂತ ಸಂದರ್ಭದಲ್ಲಿ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಳ್ಳೋದಕ್ಕೊಂದು ಅವಕಾಶ ಅಂತ ಇರುತ್ತೆ. ಪ್ರಜ್ವಲ್ ಬರಬಹುದು ಅನ್ನೋ ನಿರೀಕ್ಷೆ ಇತ್ತು. ವಿಡಿಯೋ ಕಾನ್ಫರೆನ್ಸ್ ಮೂಲಕ ನೋಡೋದಕ್ಕೆ ಪ್ರಜ್ವಲ್ಲೇ ಮನವಿ ಮಾಡಿರೋದಾ? ಖಂಡಿತವಾಗಿಯೂ ಶೋಭಿತಾ ಶೆಟ್ಟಿ. ಯಾಕಂತಂದ್ರೆ ಚೆನ್ನಮ್ಮನವರ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗುವಂತ ನಿಟ್ಟಿನಲ್ಲಿ ಪ್ರಜ್ವಲ್ ರೇವಣ್ಣ ಎಲ್ಲೊಂದ್ ಕಡೆ ಪೆರೋಲ್ಗೆ ಅವಕಾಶವನ್ನ ಕೇಳಿಕೊಂಡು ಬರಬಹುದು, ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಬಹುದು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಒಂದು ಚರ್ಚೆ ಇತ್ತು. ಆದ್ರೆ ಪ್ರಜ್ವಲ್ ರೇವಣ್ಣ ಇದುವರೆಗೂ ಕೂಡ ಯಾವುದೇ ರೀತಿ ಪೆರೋಲ್ಗೆ ಅಪ್ಲಿಕೇಶನ್ ಅಂದ್ರೆ ಅವರು ಮನವಿಯನ್ನ ಮಾಡ್ಕೊಂಡಿಲ್ಲ. ಅದು ಒಂದು ವೇಳೆ ಮನವಿ ಮಾಡಿದ್ರು ಸಹ ಅದು ಕಾನೂನು ಪ್ರಕಾರವಾಗಿ 2 ವರ್ಷಗಳು ಆಗಿರ್ಬೇಕು ಜೈಲಿಗೆ ಬಂದು, ಅನಂತರ ಮಾನವೀಯತೆ ಮೇಲೆ ಅದನ್ನ ಪರಿಗಣಿಸುವಂತದ್ದು ಅಂತೇಳಿ ಆ ಒಂದು ಜೈಲಿನ ಮ್ಯಾನಲ್ ಅಲ್ಲಿ ಇರುವಂತದ್ದು. ಆದ್ರೆ ಈಗ ಜೈಲಿನ ಮೂಲಗಳ ಪ್ರಕಾರವಾಗಿ ನ್ಯೂಸ್ 18ಗೆ ಮಾಹಿತಿ ಸಿಕ್ಕಿರುವಂತದ್ದು ವಿಸಿ ಮೂಲಕ ಅಂದ್ರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗೋಕೆ ನಮ್ಗೆ ಪರ್ಮಿಷನ್ ಕೊಡಿ ಅಂತೇಳಿ ಅವರು ನಿನ್ನೆ ಅರ್ಜಿಯನ್ನ ಹಾಕೊಂಡಿದ್ರು. ಅಂದ್ರೆ ಶನಿವಾರ ಅರ್ಜಿಯನ್ನ ಹಾಕೊಂಡಿದ್ರು. ಆ ನಿಟ್ಟಿನಲ್ಲಿ ಹಿರಿಯ ಜೈಲಾಧಿಕಾರಿಗಳು ಈಗ ವಿಡಿಯೋ ಕಾನ್ಫರೆನ್ಸ್ ಮೂಲಕವಾಗಿ ಪ್ರಜ್ವಲ್ ರೇವಣ್ಣ ಹಾಜರಾಗೋಕೆ ಒಂದು ಪರ್ಮಿಷನ್ ಅನ್ನ ಒಂದು ಅನುಮತಿಯನ್ನ ಈಗ ಜೈಲಾಧಿಕಾರಿಗಳು ಕೊಟ್ಟಿದ್ದಾರೆ. ಹೀಗಾಗಿ ವಿಸಿ ಮೂಲಕ ಅವರು ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗುವ ನಿಟ್ಟಿನಲ್ಲಿ ಅಂದ್ರೆ ಸೆಂಟ್ರಲ್ ಜೈಲಲ್ಲಿ ಏನಿದ್ದಾರೆ ಅಲ್ಲಿ ವಿಸಿ ಮೂಲಕ ಒಂದು ವ್ಯವಸ್ಥೆ ಏನಿರುತ್ತೆ ಆ ನಿಟ್ಟಿನಲ್ಲಿ ಅಲ್ಲಿ ನಡೆಯುವಂತ ಎಲ್ಲಾ ಒಂದು ಅಂತ್ಯಕ್ರಿಯೆಯ ಎಲ್ಲಾ ಒಂದು ಸಂದರ್ಭ ಏನಿದೆ ಅವೆಲ್ಲವೂ ಕೂಡ ವೀಕ್ಷಣೆ ಮಾಡೋಕೆ ಒಂದು ಅವಕಾಶವನ್ನ ಕೊಟ್ಟಿರುವಂತದ್ದು. ಹೀಗಾಗಿ ಅಲ್ಲಿ ವಿಸಿ ಮೂಲಕವಾಗಿ ಅಲ್ಲಿ ಏನಾದ್ರು ಪ್ರತ್ಯೇಕವಾಗಿ ಕ್ಯಾಮ್ರಾಗಳನ್ನ ಅಂದ್ರೆ ಆ ಒಂದು ಅಂತ್ಯಕ್ರಿಯೆ ಜಾಗದಲ್ಲಿ ಏನಾದ್ರು ಆ ಅವಕಾಶವನ್ನ ಕೊಡ್ತಾರ ಅಥವಾ ಬೇರೆ ಏನಾದ್ರು ವ್ಯವಸ್ಥೆಯನ್ನ ವೀಕ್ಷಣೆ ಮಾಡೋದಕ್ಕೆ ಅವಕಾಶವನ್ನ ಅಲ್ಲಿ ಕೊಡ್ತಾರ ಅನ್ನೋದು ಕೂಡ ನೋಡ್ಬೇಕಾಗುತ್ತೆ. ಈಗ ಏನು ಮನವಿ ಏನ್ ಮಾಡ್ಕೊಂಡಿದ್ರ ಪ್ರಜ್ವಲ್ ರೇವಣ್ಣ ವಿಸಿ ಮೂಲಕ ಪರ್ಮಿಷನ್ ಕೊಡಿ ಅಂತೇಳಿ, ಹೀಗಾಗಿ ಜೈಲಾಧಿಕಾರಿಗಳು ಈಗ ಅದಕ್ಕೆ ಅನುಮತಿಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಅವರು ಖುದ್ದಾಗಿ ಏನೋ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗ್ತಾರೆ ಅಂತ ಹೇಳಲಾಗ್ತಾ ಇತ್ತು, ಅದು ಯಾವುದೇ ರೀತಿಯಾದಂತಹ ಒಂದು ಬೆಳವಣಿಗೆ ನಡೆದಿಲ್ಲ. ಶೋಭಿತಾ ಶೆಟ್ಟಿ. ಗಂಗಾಧರ್, ಒಂದ್ ಕಡೆ ತಾನು ಮಾಡಿದಂತ ತಪ್ಪಿಗೆ ಈಗ ಶಿಕ್ಷೆಯನ್ನ ಅನುಭವಿಸ್ತಾ ಇದ್ದಾರೆ ಪ್ರಜ್ವಲ್. ಒಂಥರ ಪಶ್ಚಾತ್ತಾಪ ಏನಾದ್ರೂ ಕಾಡ್ತಾ ಇದೆಯಾ? ಒಂದ್ ಕಡೆ ಇಡೀ ಸಮಾಜದಲ್ಲಿ ತನ್ನ ಕುಟುಂಬಕ್ಕೆ ಅಷ್ಟೊಂದು ಗೌರವ ಇದೆ, ಈ ಸಂದರ್ಭದಲ್ಲಿ ತಾನು ಅಲ್ಲಿಗೆ ಹೋದ್ರೆ ತನ್ನ ಕುಟುಂಬಕ್ಕೆ ಮುಜುಗರ ಆಗತ್ತೆ ಅನ್ನೋ ನಿಟ್ಟಲ್ಲಿ ಪ್ರಜ್ವಲ್ ಈ ಡಿಸಿಷನ್ಗೆ ಬಂದಿರೋದಾ? ಶಕ್ತ ಇರಬಹುದು. ಯಾಕಂದ್ರೆ ಇಂತ ಒಂದು ಅತ್ಯಾಚಾರ ಪ್ರಕರಣದಲ್ಲಿ ಅವರು ಬಂಧನವಾಗಿ ಸಜಾ ಆಗಿರುವಂತಹ ಹಿನ್ನೆಲೆಯಲ್ಲಿ ಅದು ಆ ಒಂದು ಪ್ರಕರಣ ಏನಿತ್ತು ಅದು ಇಡೀ ದೇವೇಗೌಡರ ಒಂದು ಕುಟುಂಬಕ್ಕೆ ಕಪ್ಪು ಚುಕ್ಕೆಯಾಗಿ ಅವರಿಗೆಲ್ಲರೂ ಕೂಡ ಈ ಒಂದು ಮುಜುಗರ ತಂದಂತಹ ಪ್ರಕರಣ ಅದು ಪ್ರಜ್ವಲ್ ರೇವಣ್ಣಿಂದ ಆದಂತದ್ದು. ಆನಂತರ ಈಗ ಈ ಸಂದರ್ಭದಲ್ಲೂ ಕೂಡ ಎಲ್ಲೋ ಒಂದು ಕಡೆ ಕುಟುಂಬಸ್ಥರು ಹೇಳಿರ್ಬೋದು, ಆದ್ರೆ ಪ್ರಜ್ವಲ್ ರೇವಣ್ಣ ಬಂದಂತಹ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಅದು ಬೇರೆ ರೀತಿಯಾದಂತಹ ಮುಜುಗರ ಕುಟುಂಬಸ್ಥರಿಗೆ ತಂದಬಹುದು. ಆದ್ರೆ ಪ್ರಜ್ವಲ್ ರೇವಣ್ಣ ಬರ್ಬೇಕಾ ಬೇಡ ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಗಳು ನಡೆದಿರ್ಬೋದು. ಹೀಗಾಗಿ ಅವ್ರು ಬರೋದು ಬೇಡ ಅನ್ನೋ ನಿಟ್ಟಿನಲ್ಲಿ ಆ ಬಗ್ಗೆಯೂ ಕೂಡ ಆ ಕುಟುಂಬಸ್ಥರೇನಾದ್ರು ಚರ್ಚೆ ಮಾಡ್ಕೊಂಡಿರ್ಬೋದು. ಹೀಗಾಗಿ ಅವರ ವಕೀಲರಾಗಿರ್ಬೋದು ಅಥವಾ ಅವರ ಕಡೆಯಿಂದ ಯಾವುದೇ ರೀತಿಯಾದಂತಹ ಪೆರೋಲ್ಗೆ ಆಗಿರ್ಬೋದು ಅಥವಾ ಕೋರ್ಟ್ ಅಲ್ಲಿ ಏನಾದ್ರು ಪರ್ಮಿಷನ್ ಕೇಳುವಂತ ನಿಟ್ಟಿನಲ್ಲಿ ಆ ರೀತಿಯಾದಂತಹ ಬೆಳವಣಿಗೆ ನಡೆದಿಲ್ಲ ಅಂತ ಕೂಡ ಹೇಳಲಾಗ್ತಾ ಇದೆ. ಹೀಗಾಗಿ ಒಂದು ವೇಳೆ ಅಂದ್ರೆ ಅವ್ರು ಖುದ್ದು ಪರ್ಮಿಷನ್ ಪ್ರಜ್ವಲ್ ರೇವಣ್ಣನ ಕರ್ಕೊಂಡ್ ಬರೋದು ಬೇಡ ಅನ್ನೋ ನಿಟ್ಟಿನಲ್ಲಿ ಆದ್ರೆ ಒಂದು ಪ್ರಜ್ವಲ್ ರೇವಣ್ಣನು ಕೂಡ ಮನಸ್ಸು ಮಾಡ್ಕೊಂಡಿರ್ಬೋದು ಅಥವಾ ಅವ್ರ ಕುಟುಂಬಸ್ಥರು ಕೂಡ ಮನಸ್ಸು ಮಾಡಿರ್ಬೋದು ಬೇಡ ಬರೋದು ಅಂತೇಳಿ. ಹೀಗಾಗಿ ವಿಸಿ ಮೂಲಕನಾದ್ರೂ ಬರ್ಬೋದು ಅಂತೇಳಿ ಅದು ಪರ್ಮಿಷನ್ ಜೈಲಿನ ಮ್ಯಾನುವಲ್ ಅಲ್ಲಿ ಇದೆ. ಹೀಗಾಗಿ ಆ ನಿಟ್ಟಿನಲ್ಲಿ ಅವರು ಪರ್ಮಿಷನ್ ಖುದ್ದಾಗಿ ಪ್ರಜ್ವಲ್ ರೇವಣ್ಣ ಜಿಲ್ಲಾಧಿಕಾರಿಗಳಿಗೆ ಮಾಡ್ಕೊಂಡಂತ ಹಿನ್ನೆಲೆಯಲ್ಲಿ ಈಗ ವಿಸಿ ಮೂಲಕ ಅವರು ಹಾಜರಾಗ್ತಾ ಇರುವಂತದ್ದು. ಶರ್ಮಿತಾ. ಫೈನ್, ಥ್ಯಾಂಕ್ ಯು ಗಂಗಾಧರ್ ವಾಗಟ ಈ ಕ್ಷಣದ ಮಾಹಿತಿಗೆ. ಚೆನ್ನಮ್ಮನವರ ನಿಧನ ನಮ್ಮ ರಾಜ್ಯದ ಜನತೆಗೆ ತುಂಬಲಾರದ ನಷ್ಟ ಅಂತ ಹೇಳಿ ನಾವೆಲ್ಲ ಭಾವಿಸಿದ್ದೇವೆ. ಚೆನ್ನಮ್ಮನವರು ಅವರ ಒಂದು ದೇವೇಗೌಡರ ಜೊತೆಯಲ್ಲಿ ಸುಮಾರು 70 ವರ್ಷಕ್ಕೂ ಹೆಚ್ಚು ವೈವಾಹಿಕ ಜೀವನದಲ್ಲಿ ದೇವೇಗೌಡರ ಕುಟುಂಬದ ಒಳಿತಿಗಾಗಿ ಮತ್ತು ಅವರ ತಂದೆ ಕುಟುಂಬದವರಿಗೂ ಕೂಡ ಅವರು ಆಶ್ರಯವಾಗಿ ಎಲ್ಲರನ್ನೂ ಕೂಡ ಬೆಳೆಸಿ ದೊಡ್ಡವನಾಗಿ ಮಾಡಿ ಇವತ್ತೇನಾದರೂ ದೇವೇಗೌಡರ ಯಶಸ್ಸಿಗೆ ಅವರ ಪಾತ್ರ ಹಿರಿದು ಅಂತಕ್ಕಂಥದ್ದನ್ನು ಎಲ್ಲರಿಗೂ ಕೂಡ ತಿಳಿದಿರ್ತಕ್ಕಂಥ ವಿಚಾರ. ಹಾಗಾಗಿ ಅವರು ತನ್ನ ಕುಟುಂಬದ ಎಲ್ಲರನ್ನೂ ಕೂಡ
ಅವರು ಸಾಕಿ ಸಲಹೋ ಜೊತೆಯಲ್ಲಿ ಬೇರೆಯವ್ರನ್ನೂ ಕೂಡ ಅವರು ತನ್ನ ಮಕ್ಕಳಂತೆ ಅವರೆಲ್ಲನೂ ಕೂಡ ಪರಿಗಣಿಸಿ ಅವರ ಒಂದು ಯಶಸ್ಸಿಗೂ ಕೂಡ ಅವರು ಯಾವತ್ತೂ ಕೂಡ ಹಾರೈಸ್ತಾ ಇದ್ದಂತಹ ಒಂದು ಮಹಾನ್ ಮಹಿಳೆ. ಈ ದಿವಸ ಅವರು ನಮ್ಮನ್ನು ಅಗಲಿದ್ದಾರೆ. ಅವರ ಅಗಲಿಕೆಯಿಂದ ಆಗಿರ್ತಕ್ಕಂಥ ನಷ್ಟವನ್ನು ಅವರ ಕುಟುಂಬದವ್ರಿಗೂ ಭರಿಸ್ತಕ್ಕಂಥ ಶಕ್ತಿ ಭಗವಂತ ದಯಪಾಲಿಸಬೇಕು. ಹಾಗೆಯೇ ಬೇರೆ ಎಲ್ರಿಗೂ ಕೂಡ ಅವರ ಒಂದು ಮಾರ್ಗದರ್ಶನ, ಅವರ ಸಲಹೆಗಳು ನಿರಂತರವಾಗಿ ಇರಲಿ ಅಂತೇಳಿ ಹಾರೈಸ್ತೇನೆ. ಥ್ಯಾಂಕ್ ಯು. ಇದು ರಾಜಣ್ಣ ಅವರು ಆಡಿರುವಂಥ ಮಾತು. ಅಂದರೆ ರಾಜಕೀಯವಾಗಿ ದೇವೇಗೌಡರ ಕುಟುಂಬದಲ್ಲಿ ಸಾಕಷ್ಟು ಜನ ಮುನ್ನೆಲೆಯಲ್ಲಿ ಇದ್ದಾರೆ. ಅದರಲ್ಲೂ ಪ್ರಧಾನಮಂತ್ರಿ ಅಂತ ಹುದ್ದೆಯನ್ನು ಅಲಂಕಾರ ಮಾಡಿದವರು ದೇವೇಗೌಡರು. ಅದಕ್ಕೆ ಒಂದು ದೊಡ್ಡ ಶಕ್ತಿಯಾಗಿ ಸಪೋರ್ಟಿವ್ ಆಗಿ ನಿಂತವರು ಚೆನ್ನಮ್ಮ ಅನ್ನೋ ಮಾತುಗಳನ್ನು ಅವ್ರು ಹೇಳ್ತಾ ಇದ್ರು.